ಸರ್, ನಿಮ್ಮದೊಂದು ಪಕ್ಷ ಇದೆ, ಅದಕ್ಕೊಬ್ಬ ನಾಯಕರಿದ್ದಾರೆ ರಾಹುಲ್ ಗಾಂಧಿ. ಯಾವ INDA ಪ್ರಯತ್ನ ಮಾಡಿದ್ರಲ್ಲ 9 ತಿಂಗಳ ಚುನಾವಣೆಗಿರುವಾಗ, ಇದನ್ನು 2 ವರ್ಷಕ್ಕಿಂತ ಮುಂಚೆ ಮಾಡೋದಕ್ಕೆ ಏನಾಗಿತ್ತು? ಅಲ್ಲ ಸರ್, ಈಗ ಅಲ್ಲಿಂದ ಇಲ್ಲಿ ತನಕ 6 ಮೀಟಿಂಗ್ಗಳಾಗಿದ್ದಾವೆ. ಹೌದು, 6 ದಿವಸ ಕೆಲಸ ಮಾಡಿದೆ INDA. ಇದನ್ನು ಒಂದೇ ಸ್ಟ್ರೆಚ್ಗೆ 6 ದಿವಸ ಮಾಡಿ ಮುಗಿಸಿ ಬನ್ನಿ ಒಂದು ಸಮಾವೇಶ ಮಾಡೋಣ ಅಂದಿದ್ರೆ ಹೆಂಗಿರ್ತಿತ್ತು? ಏನಾಗಿದೆ, ಈ ಮೈತ್ರಿಕೂಟದ ಒಂದು ಸಮಾವೇಶ ಆಗಿಲ್ಲ ಇನ್ನೂ ತನಕ. ಮೈತ್ರಿಕೂಟದ ಪಕ್ಷಗಳನ್ನು ಸೇರಿಸ್ಕೊಂಡಿರೋದಕ್ಕಾಗ್ತಿಲ್ಲ. 2 ತಿಂಗಳಲ್ಲಿ ಚುನಾವಣೆ ಇದೆ. ಒಂದು ಪಕ್ಷದ ನೇತೃತ್ವ ವಹಿಸಿಕೊಂಡಂಥವನು ಹೆಡ್ ಕ್ವಾರ್ಟರ್ನಲ್ಲಿ ಕೂತ್ಕೊಂಡು ಫೈರ್ ಫೈಟಿಂಗ್ ಮಾಡಬೇಕು. ಇವರು ಯಾತ್ರೆ ಮಾಡ್ಕೊಂಡಿದ್ದಾರೆ ಈಗ. ಕರೆಕ್ಟಾ? ಆ ರಾಹುಲ್ ಗಾಂಧಿ ಅವ್ರನ್ನ ಮುಂದೆ ಇಟ್ಕೊಂಡು ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿದ್ದೀರಿ. ಫೈಟಿಂಗ್ ಸ್ಪಿರಿಟ್ ಎಲ್ಲಿದೆ? ಹಿಂಗ್ಯಾಕೆ ಆಗ್ತಿದೆ ಅಂದ್ರೆ ಮಾಧ್ಯಮದಲ್ಲಿ ಮೋದಿನ ತೋರಿಸ್ತೀರಿ, ಅದೇ ಹೇಳ್ತಿರೋದು. ಯಾಕೆ ಹೇಳ್ತೀರಿ ಗೊತ್ತಾ? ನೀವೆಲ್ಲ ಸ್ಪಿರಿಟ್ ಮೋದಿ ತೋರಿಸೋದು ಟಿವಿನಲ್ಲೇ. ನಮ್ಮ ಪ್ರಕಾರ ನೀವು ಅಷ್ಟೇ ರಾಹುಲ್ ಗಾಂಧಿಗೆ ತೋರಿಸ್ರಿ, ಪಾದಯಾತ್ರೆ ತೋರಿಸ್ರಿ. ರಾಹುಲ್ ಗಾಂಧಿ ಯಾಕೆ ತೋರಿಸಲ್ಲ? ಒಂದು ನಿಮಿಷ ಅಷ್ಟೇ ತೋರಿಸ್ರಲ್ಲ, ಒಂದು ನಿಮಿಷ ತೋರಿಸ್ರಿ. ಈಗ 5,000 ಸಾವಿರ ಕಿಲೋಮೀಟರ್ ತಿರುಗಾಡ್ರ ಅವರು, ಅಷ್ಟೇ ತೋರಿಸ್ರಿ ಅವ್ರದ್ದು. ಅವ್ರು ಪವರ್ಫುಲ್ ಆಗಲಿ, ನನಗೆ ಹೇಳ್ರಿ, ನೆಕ್ಸ್ಟ್ ಇಲ್ಲೇ ಡಿಬೇಟಿಗೆ ಬರ್ತೀನಿ ನಾನು. 2001ರಲ್ಲಿ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆದರು. ಹೌದು, ಇಮಿಡಿಯೇಟಾಗಿ ಗುಜರಾತ್ ಗಲಭೆ ಆಯಿತು. ಅದಾದ ನಂತರ 10 ವರ್ಷ ನಿರಂತರವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಅವ್ರನ್ನ ವಿಚ್ಛಂಟ್ ಮಾಡಿದೆ. ಹೌದು, ಬೆನ್ನು ಹತ್ಕೊಂಡು ಕಾಡಿದ್ದಾರೆ ಅವರು. ಹೌದು, ಕುಂತಲ್ಲಿ ನಿಂತಲ್ಲಿ ಕಾಡಿದ್ದಾರೆ. ಆ ರೀತಿಯಾಗಿ ಕಾಡಿದ್ರೆ ಒಬ್ಬ ಮನುಷ್ಯನ ಪೊಲಿಟಿಕಲ್ ಕರಿಯರ್ ಮುಗಿದು ಹೋಗಬೇಕಾಗಿತ್ತು. ಇಫ್ ಒಪಿನಿಯನ್ ಮೇಕಿಂಗ್ನ ಮೊನೋಪಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಹತ್ರನೇ ಇರೋದು ನಿಜ ಅಂತಾಗಿದ್ರೆ ನರೇಂದ್ರ ಮೋದಿ ಕತೆ ಮುಗಿಸ್ಬಿಡ್ತಿದ್ರಿ. ಮೇನ್ ಸ್ಟ್ರೀಮ್ ಮೀಡಿಯಾದ 10 ವರ್ಷ ಕಾಡಿದ್ದಾರೆ ಅವ್ರನ್ನ. ವೆರಿ ಗುಡ್ ಪ್ರಶ್ನೆ. ಕಾಡಿದಾರೆ ಅಂತ ಹೆಂಗೆ ಕೇಳಿದಾರೆ ಗೊತ್ತಾ? ಪ್ರಶ್ನೆನ ಕೇಳಿದಾರೆ. ಪ್ರಶ್ನೆ ಕೇಳಿದ್ರೆ ಕಾಡದಂಗೆ ಆಗೋದಲ್ಲ. ನೀವು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಟಿವಿಯಲ್ಲಿ ತೋರಿಸ್ತಾ ಇದ್ದೇವೆ ಅಂತಲೇ ಅರ್ಥ. ಇಲ್ಲಿ ಟಿವಿಯಲ್ಲೇ ತೋರಿಸೋದಿಲ್ಲಲ್ಲ. ಕಾಡ್ರೆ 100 ಸಲ ಕೇಳ್ರಿ, ಅವ್ರ ಡಿಬೇಟ್ನ ತೋರಿಸೋದೇ ಇಲ್ಲ, ಅವ್ರು ಮಾತಾಡಿದ್ದು ತೋರಿಸೋದಿಲ್ಲ, ಪಾರ್ಲಿಮೆಂಟ್ನಾಗೆ ಯಾವನ ಬಂದು ತೋರಿಸೋದಿಲ್ಲ. ಇವು ಸರ್, ಇದು ನೋಡಿ, ಇದು ಪ್ರಧಾನಮಂತ್ರಿ ಮೋದಿ ಅವರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಸಿಚುವೇಶನ್ ಇದೆ. ಅವ್ರಿಗೆ ಅನುಕೂಲ ಆಗ್ಬೋದು, BJP ಅವರಿಗೂ ಅನುಕೂಲ ಆಗ್ಬೋದು, ಅದ್ರಿಗೂ ಆಗೋಲ್ಲ. ಇಫ್ ಯು ಓನ್ಲಿ ಟಾಕ್ ಅಟ್ ದ ಹಿತಾಸಕ್ತಿ ಆಫ್ ಈ ದೇಶ, ನಮಗೂ ದೇಶ ಅಷ್ಟೇ ಇಂಪಾರ್ಟೆಂಟ್ ಇದೆ, ಅವ್ರಿಗೆ ಅಷ್ಟೇ ಇದೆ. ಬಟ್ ಇಟ್ ಈಸ್ ಬೆನಿಫಿಟಿಂಗ್ ಹೋಮ್. ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪಾಲಿಸೀಸ್, ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪರ್ಫಾರ್ಮೆನ್ಸಸ್, ಸೊ ಇಫ್ ನೀವು ಭಾಳ ಇಂಪಾರ್ಟೆಂಟ್ ಇಶ್ಯೂನ ತೊಗೊಂಡು ಡಿಬೇಟ್ ಮಾಡಿದ್ರೆ ಅದಕ್ಕೆ ಅವರು ಬರ್ಬೋದು, ನಾವು ಬರ್ಬೋದು, ಕೆಲವು ಟೈಮ್ ನಾವು ರೈಟ್ ಇರ್ಬೋದು, ಅವ್ರು ರೈಟ್ ಇರ್ಬೋದು. ಆ ಡಿಬೇಟಿಗೆ ಅವಕಾಶನೇ ಕೊಡಲಾರಂಗೆ ಕಾಂಟ್ರವರ್ಸಿ ಇಶ್ಯೂಗಳಿಗಾಗೇ ಡಿಬೇಟ್ ಮಾಡ್ತಾ ಹೋದರೆ ಯಾರಿಗೆ ಬೆನಿಫಿಟ್ ಆಗುತ್ತೆ? ಇಟ್ಸ್ ನಾಟ್ ಗೋಯಿಂಗ್ ಟು ಬೆನಿಫಿಟ್ ಎನಿಬಡಿ. ಇನ್ನೊಂದ್ಸಲ ಯೋಚನೆ ಮಾಡಿ ಹೇಳಿ, ರಾಹುಲ್ ಗಾಂಧಿ ಅವ್ರನ್ನ ಟಿವಿಲಿ ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. 100% ಯೋಚನೆ ಮಾಡಿ ಹೇಳಿ. 100% ಆಗುತ್ತೆ. ಅವರ ಭಾಷಣಗಳನ್ನ ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ನೀವು ಎಡಿಟ್ ಮಾಡ್ಲಾರಂಗೆ ತೋರಿಸ್ರಿ ಭಾಷಣ. ಒಂದು ನಿಮಿಷ ಅವ್ರೊಬ್ಬರಿಲ್ಲ, ನೀವು ರಾಹುಲ್ ಗಾಂಧಿ ಒಬ್ಬರೇ ತೋರಿಸಿ. ಯೋಚನೆ ಮಾಡಿ ಹೇಳಿ. ರಾಹುಲ್ ಗಾಂಧಿ ಅವರ ಭಾಷಣವನ್ನು ಯಥಾವತ್ತಾಗಿ ಪ್ರಸಾರ ಮಾಡಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತೀರಿ? ಮೋದಿ ಅವ್ರದ್ದು ಕೂಡ ಬಹಳ ಭಾಷಣ ಯಥಾವತ್ತಾಗಿ ನೀವು ತೋರಿಸ್ತೀರಾ? ತೋರಿಸ್ತೀವಿ, ಕೊಡ್ತೀನಿ, ನಾನು ವಿಡಿಯೋಗಳು ಕೊಡ್ತೀನಿ, ತೋರಿಸ್ತೀವಿ. ನೋಡ್ರಿ, ನಾನು ಕೊಡ್ತೀನಿ. ರಾಹುಲ್ ಗಾಂಧಿ ಅವರು ಹಮಾಲಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ. ಯಾರೇ ಪ್ರಶ್ನೆ ಇಂಟೆಲೆಕ್ಚುಯಲ್ ಪ್ರಶ್ನೆ ಕೇಳಿದ್ರು ಕೂಡ ಪ್ರಶ್ನೆ ಕೊಡ್ತಾನೆ. ಪ್ರಧಾನಮಂತ್ರಿ 9 ವರ್ಷ ಆಯಿತು, ಒಂದು ಮೀಡಿಯಾಗೆ ಅಡ್ರೆಸ್ ಮಾಡಿಲ್ಲ. ನೀವು ಬರ ಪ್ರಶ್ನೆಗಳು ಅವ್ರಿಗೂ ಕೇಳ್ರಿ, ಅವಾಗ ನೋಡೋಣ ಯಾರು ನಾಲೆಜ್ ಎಷ್ಟೈತೆ ಅಂತ ಗೊತ್ತಾಗುತ್ತಲ್ಲ. ಏನಾಗುತ್ತೆ, ಅನ್ಪ್ರಿಪೇರ್ಡ್ ಆಗಿ ಯಾವುದೋ ಲೀಡರ್ ಯಾವುದೇ ಪ್ರಶ್ನೆ ಕೇಳಿದ್ರೆ, ನನಗೂ ನೀನು ಇಲ್ಲಿ ಕುಂದ್ರಿಸಿ ಕೇಳಿದ್ರೆ ಎಲ್ಲ ಇತಿಹಾಸ ಗುರ್ತಿರೋದಿಲ್ಲ. ಬಟ್ ನೀವು ಅದ್ಭುತವಾಗಿ ಉತ್ತರ ಕೊಡ್ತಿದ್ದೀರಿ. ಹೌದು, ಇರಲಿ. ಬಟ್ ನೀವು ಅಲ್ಲ, ಮೋದಿಯವ್ರಿಗೆ ಕೇಳ್ರೆ ಎಷ್ಟು ಅದ್ಭುತವಾದ ಉತ್ತರ ಬರ್ತದೆ ನಾವು ನೋಡೋಣಲ್ಲ. ನೀವು ಸಣ್ಣ ಹುಡುಗರನ್ನ ಕುಂದ್ರಿಸ್ಕೊಂಡ್ರೆ ಅವ್ರು ಮಾತಾಡ್ರೆ ನಾನು ಹೇಳ ಭಾಷಣಗಳು ಕ್ಲೈಮೇಟ್ ಕ್ಲೌಡ್ ಕೆಳಗೆ ಹೋಗೋದು ಅದು ಮಾತಾಡೋಣ, ಹಂಗಿದಾವೆ. ಅದನ್ನ ಜಾಸ್ತಿ ತೋರಿಸಿ ಅವ್ರಿಗೆ ಡಿಫೇಮ್ ಮಾಡಲ್ಲ. ನೀವು ಯಾವ್ದ್ರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಳ್ಬೋದು ಹಂಗೆ ಕ್ಲೌಡ್ ಕೆಳಗೆ ಹೋಗ್ಬಿಡುತ್ತೆ, ಹೆಲಿಕಾಪ್ಟರ್ ಕಾಣಂಗಿಲ್ಲ ಅಂತ ಹೇಳಿ. ಸೈನ್ಸ್ ಮಾತಾಡೋಣ ಈಗ ಸೈನ್ಸ್ ಮಾತಾಡೋಣ, ಹೇಳ್ರಿ, ಏನ್ ಬೇಕಂತ ಮಾತಾಡ್ರಿ. ನಾವೇನ್ ಹೇಳ್ತಾ ಇದೀವಿ, ಒಬ್ಬರನ್ನ ಡಿಫೇಮ್ ಮಾಡಿ ಇನ್ನೊಬ್ಬರ ಪ್ರಮೋಟ್ ಮಾಡಬೇಡಿ. ಇಫ್ ಈಸ್ ಓಕೆ, ಇಫ್ ಈಸ್ ನಾಟ್ ಸ್ಪೋಕನ್ ವೆಲ್ ಆಲ್ಸೋ, ಬಟ್ ಇಟ್ಸ್ ನಾಟ್ ಎ ಮ್ಯಾಂಡೇಟರಿ ಶೋ ಓನ್ಲಿ ನೆಗೆಟಿವ್ ಥಿಂಗ್ಸ್ ಅಬೌಟ್ ಹಿಮ್ ಅಲ್ಲ. ಮಾರಲ್ ಆಫ್ ದ ಸ್ಟೋರಿ ಈಸ್ 2014ರಲ್ಲಿ ಕಾಂಗ್ರೆಸ್ 44 ಬಂದಿದ್ದಕ್ಕೆ 2019ರಲ್ಲಿ ಕಾಂಗ್ರೆಸ್ 52 ಬಂದಿದ್ದಕ್ಕೆ ಮಾಧ್ಯಮ ಕಾರಣ ಅಲ್ಲ. ಮೆಜಾರಿಟಿ ಯಾಕೆ ಕಾರಣ ಅಂತ ಕೂಡ ಹೇಳ್ತೀನಿ ಕೇಳ್ರಿ. ನೀವು ಟೈಮ್ ಫ್ರೇಮ್ ಚೋಟ್ ಮಾಡಿ ಸರ್. ಈಗ ಸುಮ್ಮನೆ ಉದಾಹರಣೆಗೆ ಇದು ನಾವು ಕಳೆದ 10 ವರ್ಷದಿಂದ ಬೇಡ 5 ವರ್ಷ ತಗೊಳ್ರಿ, ಡಿಬೇಟ್ಗಳು ಯಾವ್ಯಾವ ಚೆಕ್ ಮಾಡಿ ಅಲ್ಲ, ಯಾವ ವಿಷಯದ ಮೇಲೆ ಡಿಬೇಟ್ಗಳಾಗಿದ್ದಾವೆ ಹೇಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.